ಎಲ್ಲರಿಗೂ ನಮಸ್ಕಾರ. ರೈತ ಬಂಧುಗಳೇ, ಹಾಗೆಯೇ ಇವತ್ತು ಬೆಳಗಿನ ಜಾವ 9:30ಕ್ಕೆ ನಾನು ಆಲ್ಮಟ್ಟಿಯ ಚೀಫ್ ಇಂಜಿನಿಯರ್ ಜೊತೆ ಅವರು ಒಳಹರಿವು ಈಗ 1,20,000 ಕ್ಯೂಸೆಕ್ಸ್ ಇದೆ ಅನ್ನೋದು. ಅದು ಅಂದಾಜು 1,20,000 ಕ್ಯೂಸೆಕ್ಸ್ ಅಂದರೆ ಒಂದು TMC TMC ಇದೆ. TMCಗೆ ಸ್ವಲ್ಪ ಕಡಿಮೆ ಹರಿವಿದೆ. ಆದರೆ ಹಿಂದೆ ಮಳೆ ಇವತ್ತು ಫೋರ್ಕಾಸ್ಟ್ ಮಳೆ ಇಲ್ಲ ಅನ್ನುವಂಥದ್ದು ಅವರ ವರದಿ ಬಂದಿದೆ. ಹೀಗಾಗಿ ಒಳ್ಳೆಯ ಹರಿವು ಎಷ್ಟು ಬರುತ್ತೆ, ಈ 4-5 ದಿವಸದಲ್ಲಿ ಒಳ್ಳೆಯ ಹರಿವು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ತದನಂತರ ಸರ್ಕಾರದ ಜೊತೆ ಮಾತಾಡಿ. ಯಾಕಂದರೆ ಈಗ ಅಲ್ಲಿ ನಮ್ಮದು ಕಮಿಟಿ ಇಲ್ಲ, ಅದು ನಮ್ಮದೇನು ಮ್ಯಾನೇಜ್ಮೆಂಟ್ ಕಮಿಟಿ ಇತ್ತು, ಕಮಿಟಿ ಸ್ಥಿತಿಯಲ್ಲ. ಮತ್ತು ಈಗ ನೇರವಾಗಿ ರೆವಿನ್ಯೂ ಕಮಿಷನರ್ ನಾಳೆ ದಿವಸ ಕೂಡ ರೆವಿನ್ಯೂ ಕಮಿಷನರ್ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಮೀಟಿಂಗ್ ಜರುಗಿದೆ. ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ಒಂದು ಪಕ್ಷ ಇವತ್ತು ಕುಡಿಲಿಕ್ಕೆ ಕೆರೆಗಳೆಲ್ಲ ಬರ್ತಿದ್ದೀವಿ. ನಾವೇನು ಫೆಬ್ರವರಿ ಮಾಸದಲ್ಲಿ ನೀರು ಬಿಟ್ಟರೆ ಸೆಪ್ಟೆಂಬರ್ನಲ್ಲಿ ನೀರು ಬಿಟ್ಟು ಆ ನೀರು ಇವತ್ತೆಲ್ಲ ಸಂಪೂರ್ಣವಾಗಿ ಕಟ್ಟಿದ್ದೀವಿ. ಜಾನುವಾರಿಗೂ ತೊಂದರೆ ಆಗ್ತಾಯಿದೆ ಮತ್ತು ಸ್ವಲ್ಪ ರೈತರು ಏನು ಬಿತ್ತನೆ ಮಾಡ್ತಿದ್ದಾರೆ ಅದಕ್ಕೆ ತೊಂದರೆ ಆಗ್ತದೆ. ನೀರು ಬಿಡೋದ್ರಿಂದ ಒಂದು ಸ್ವಲ್ಪ ಪಟ್ಟಿಗೆ ಈ ಮಳೆ ಇರಲಾರ್ದ ಇಡೀ ನೀರಿಗೂ ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಬೆಳೆಗೆ ಒಂದು ನೀರು ಕಳಿಸ್ಲಿಕ್ಕೂ ಅನುಕೂಲ ಆಗುತ್ತೆ ಹೇಳ್ಕೊಂಡಿದ್ದೇನೆ. ನಾಳೆ ದಿವಸ ಕೂಡ ಚರ್ಚೆ ಮಾಡ್ತೀವಿ. ರೈತರು ಗಾಡಿ ಪಡೆದಿದ್ದಾರೆ ಅಥವಾ ಯಾವ ಪ್ರಚೋದನೆಗೆ ಒಳಗಾಗುತ್ತದೆ ಅನ್ನೋದು KWT ನಮ್ಮ ಇನ್ನೂವರೆಗೂ ಇರ್ತಕ್ಕಂಥ ನೋಟಿಫೈ ಆಗಲಾರ್ದ ಇನ್ನೂವರೆಗೂ ತೊಂದರೆಗಳಾಗಲ್ಲ. ಶಾಂತಿಯುತವಾಗಿ ನೀವು ರಾಜಕೀಯ ಮಾಡಿದೆ, ಪತ್ರಿಕೆ ಹೇಳಿಕೆ ಕೊಡದೆ ಅಥವಾ ಗಲಾಟೆ ಮಾಡಿದೆ, ನಿಮಗೆ ಎಲ್ಲರಿಗೂ ಏನು ಅನುಕೂಲ ಬೇಕು ನಾನು ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರ ಸಿದ್ಧಿದೆ ಅಂತ ಸ್ವಲ್ಪ ಸಮಾಧಾನದಿಂದ ಇರ್ತಕ್ಕಂಥ ಪ್ರಯತ್ನ ಮಾಡಿ ನಾಳೆ ದಿವಸ ಬೆಳಗಾವಿಯಲ್ಲಿ ಒಂದು ತೀರ್ಮಾನ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ರೈತರಿಗೆ ನೀರಿನ ಮಟ್ಟ ನಾನು ಇಂಜಿನಿಯರ್ ಹೇಳಿದ್ದು ಏನಪ್ಪ ಅಂದರೆ, ಕೊನೆಯ ಪಕ್ಷ ನಮಗೆ ಒಂದು 12 TMC ಅಂತ ಬಿಡುವಂಥ ಪ್ರಯತ್ನಕ್ಕೆ ಆ ಸಂದರ್ಭದಲ್ಲಿ ನೀವು ಸಹಾಯ ಕೋರ್ತೀವಿ ಅನ್ನುವಂಥದ್ದು ಖಂಡಿತವಾಗಿ ನಾವು ಜನ ಸಹಾಯ ಇರ್ತಕ್ಕಂಥದ್ದು ಮತ್ತು ಸ್ವತಃ ಅದರಿಂದ ನಾವು ಕೂಡ ವಂಚಿತರಾಗ್ತೀವಿ. ಹೀಗಾಗಿ ಎಲ್ಲ ರೀತಿಯಾದಂಥ ಪ್ರಯತ್ನದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ದಾರೆ, ಮಳೆಯಾಗಲಿ, ಸಮೃದ್ಧಿ ಬೆಳೆ ಬರಲಿ, ನಮ್ಮ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ಭಗವಂತನಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಸರ್ಕಾರದ ಇತಿಮಿತಿಯಲ್ಲಿ, ಮಾನವನ ಇತಿಮಿತಿಯಲ್ಲಿ ನಾವು ಏನು ಮಾಡ್ಬೋದಾಗಿದೆ ಅದನ್ನೆಲ್ಲನೂ ಕೂಡ ಮಾಡೋ ಪ್ರಯತ್ನ ನಾನು ಮಾಡ್ತೇನೆ. ನಮಸ್ಕಾರ.